ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ಅಂದರೆ ಗುರುವಾರ ತುಂಬಾ ವಿಶೇಷವಾದ ಹಾಗೂ ಮಹತ್ವದ ದಿನ ಆಗಿರುತ್ತೆ. ಯಾಕಂದರೆ ನಾಳೆ ಗುರು ಪುಷ್ಯಾಮೃತ ಯೋಗ ಬಂದಿರುತ್ತೆ. ಈ ದಿನ ನಾವು ಏನೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಶುರು ಮಾಡಬೇಕು ಅಂದ್ರೂ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಈ ವರ್ಷ ಅಂದರೆ 2024ರಲ್ಲಿ ನಾಳೆ ಅಂದರೆ ಗುರುವಾರ ಫೆಬ್ರವರಿ 22ನೇ ತಾರೀಕು ಈ ಗುರು ಪುಷ್ಯಾಮೃತ ಯೋಗನು ಬಂದಿರೋದು ತುಂಬಾ ಒಳ್ಳೆಯ ದಿನ ಆಗಿದೆ. ಪುಷ್ಯ ನಕ್ಷತ್ರವು ಗುರುವಾರ ಬಿದ್ದಾಗ ಅಥವಾ ಗುರು ಪುಷ್ಯ ಯೋಗ ಈ ಮಂಗಳಕರ ಸಮಯವು ರೂಪುಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಈ ಯೋಗವನ್ನು ಗುರು ಪುಷ್ಯಾಮೃತ ಯೋಗ ಅಂತಲೇ ಕರಿತೀವಿ. ಇದು ಗುರುವಾರ ಅಥವಾ ಭಾನುವಾರ ಬಂದಿರೋದು ತುಂಬಾ ವಿಶೇಷವಾಗಿದೆ. ಈ ಗುರು ಪುಷ್ಯಾಮೃತ ಯೋಗದ ದಿನಾಂಕ ಯಾವುದು ಅಂದರೆ ಗುರುವಾರ ಬೆಳಗ್ಗೆ ಅಂದರೆ ಫೆಬ್ರವರಿ 22ನೇ ತಾರೀಕು ಮಾರ್ನಿಂಗ್ ಅಂದರೆ ಸೂರ್ಯೋದಯದಿಂದ ಶುರುವಾಗಿ 4:56ವರೆಗೆ ಇದೊಂದು ಶುಭ ಸಮಯ ಇರುತ್ತೆ. ಈ ದಿನ ನಾವು ಯಾವೆಲ್ಲ ಶುಭ ಕಾರ್ಯಗಳನ್ನು ಅಥವಾ ಶುಭವಾಗಿ ಒಂದು ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಬಹುದು ಅಂದರೆ ದಿನದಲ್ಲಿ ಮಾಡಿದ ಒಂದು ಹೂಡಿಕೆಗಳು ಸಹ ಈ ದಿನ ಬಹುಪಟ್ಟು ಗುಣಿಸುತ್ತವೆ. ಅಂದರೆ ನೀವೇನು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದರೂ ಸಹ ಇದು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ದಿನ ಚಿನ್ನ, ಪ್ಲಾಟಿನಂ, ಬೆಳ್ಳಿ, ವಜ್ರ ಮತ್ತು ಇತರೆ ಲೋಹಗಳೊಂದಿಗೆ ಹೂಡಿಕೆ ಮಾಡಲು ಸಹ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಹಾಗೆ ನೀವು ಹೊಸದಾಗಿ ಪ್ಲಾಟ್ ಖರೀದಿಸೋರಾಗಿರ್ಬೋದು, ಹೊಸ ಮನೆ ಖರೀದಿಸೋದು, ಹಾಗೆ ಕಾರ್ಖಾನೆ, ಅಂಗಡಿ ಯಾವುದೇ ಒಂದು ಹೊಸವಾದ ಒಂದು ವಿಶೇಷವಾದ ವಸ್ತುವನ್ನು ಖರೀದಿಸಲು ಸಹ ಇದೊಂದು ಉತ್ತಮ ದಿನ ಅಂತಲೇ ಹೇಳ್ಬೋದು. ಆಸ್ತಿ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡಲು ಸಹ ಇದೊಂದು ತುಂಬಾ ಅಪರೂಪವಾದ ದಿನ ಹಾಗೂ ಉತ್ತಮ ದಿನ. ಈ ದಿನ ವಾಹನ ಖರೀದಿಗೆ ತುಂಬ ಅತ್ಯುತ್ತಮ ದಿನವಾಗಿರುತ್ತೆ. ನೀವೇನಾದರೂ ಹೊಸದಾಗಿ ವಾಹನ ಖರೀದಿ ಮಾಡಬೇಕು ಅಂತಿದ್ರೆ ಈ ದಿನ ನೀವು ವಾಹನ ಖರೀದಿ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗೂ ನಿಮಗೆ ಅಪಘಾತದ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಫ್ಲಾಟ್ ಅಥವಾ ಒಂದು ಭೂಮಿಯನ್ನು ಇತ್ಯಾದಿಗಳಿಗೆ ಮುಂಗಡ ಪತ್ರ ಅಥವಾ ಟೋಕನ್ ಪತ್ರವನ್ನು ನೀವು ಕೊಡಬೇಕು ಅಂದ್ಕೊಂಡಿದ್ರು ಸಹ ಈ ದಿನ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಈ ದಿನದಂದು ಗಣೇಶ, ವಿಷ್ಣು, ಲಕ್ಷ್ಮಿ ಮತ್ತು ಕುಬೇರ ಮತ್ತು ಬೃಹಸ್ಪತಿಗಳಿಗೆ ಪ್ರಾರ್ಥನೆ ಮಾಡುವುದು ಹಾಗೆ ಪೂಜೆ ಮಾಡುವುದು ವಿಶೇಷ ಆಗಿರುತ್ತೆ. ಇಂತಹ ಈ ವಿಶೇಷವಾದ ದಿನದಂದು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯ ಸಮಯದಲ್ಲಿ ಹಸುವಿನ ತುಪ್ಪವನ್ನು ಬಳಸಿ ದೀಪ ಬೆಳಗಿಸಿದರೆ ಹಳದಿ ಹೂವುಗಳು ಮತ್ತು ನೈಸರ್ಗಿಕವಾದ ಹಳದಿ ಹೂವಿನ ಧೂಪ ಮತ್ತು ಅಗರಬತ್ತಿಯನ್ನು ಅರ್ಪಿಸುವುದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಪೂಜೆ ಮಾಡುವ ಸಮಯದಲ್ಲಿ ನೀವು ಓಂ ನಮೋ ನಾರಾಯಣ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ವಿಶೇಷವಾದ ದಿನ ಒಂದು ಹಳದಿ ಬಣ್ಣಕ್ಕೆ ಅಂತಲೇ ಒಂದು ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಅದಕ್ಕೋಸ್ಕರ ನೀವು ಈ ದಿನ ಬಾಳೆಹಣ್ಣು ಅಥವಾ ಇತರ ಯಾವುದೇ ಒಂದು ಹಳದಿ ಹಣ್ಣುಗಳನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಒಂದು ಪುಷ್ಯ ನಕ್ಷತ್ರವು ಗುರುವಾರ ಬಂದಿರೋದು ತುಂಬಾ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಈ ದಿನ ವಾಹನವೇನಾದ್ರು ಖರೀದಿಸಬೇಕು ಅಂತಿದ್ರೆ ಖರೀದಿಸೋದ್ರಿಂದ ನಿಮ್ಮ ಅಪಘಾತದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ವ್ಯಾಪಾರದಲ್ಲಿ ಲಾಭವೂ ಸಹ ಅಧಿಕವಾಗಿರುತ್ತೆ. ಮತ್ತು ಪುಸ್ತಕಗಳು ಮತ್ತು ಖಾತೆಗಳನ್ನು ಖರೀದಿಸುವುದರ ಮೂಲಕ ಲಕ್ಷ್ಮೀ ಮಾತೆಯು ನಿಮ್ಮ ಆಶೀರ್ವಾದವನ್ನು ನೀವು ಪಡೆಯಬಹುದು ಅನ್ನೋದು. ಈ ದಿನ ನೀವು ಅಕ್ಕಿ, ಸಕ್ಕರೆ ಮತ್ತು ಇತರೆ ಉಪಯುಕ್ತ ವಸ್ತುಗಳಂತ ಬಿಳಿ ಬಣ್ಣದ ವಸ್ತುಗಳನ್ನು ಹೂಡಿಕೆ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಈ ಬಿಳಿ ವಸ್ತುಗಳನ್ನು ದಾನ ಮಾಡೋದ್ರಿಂದನೂ ಸಹ ನಿಮಗೆ ಎಲ್ಲ ರೀತಿಯ ಒಂದು ಆಶೀರ್ವಾದ ಸಹ ಗುರುವಿನ ಆಶೀರ್ವಾದ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು. ಈ ಪುಷ್ಯ ನಕ್ಷತ್ರವು ಭಾನುವಾರ ಅಥವಾ ಗುರುವಾರದಿಂದ ಬಂದರೆ ಅದನ್ನು ಬಹಳ ಮಂಗಳಕರವೆಂದೇ ನಾವು ಪರಿಗಣಿಸ್ತೀವಿ. ಈ ದಿನ ಶಾಪಿಂಗ್ ಮಾಡೋದಕ್ಕೆ ಸಹ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಈ ದಿನ ಒಂದು ಹಸುವಿನ ಹಾಲನ್ನು ದಾನ ಮಾಡೋದ್ರಿಂದ ಸಹ ದೀರ್ಘಾವಧಿಯ ಲಾಭವನ್ನು ನೀವು ಪಡೆದುಕೊಳ್ಬೋದು. ನೀವೇನಾದ್ರು ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರು ಸಹ ಈ ದಿನ ಮಾಡಿ. ತುಂಬಾ ನಿಮ್ಮ ಶೇರ್ಸ್ ಕೂಡ ಡಬಲ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗೆ ತಪ್ಪಿ ಹೋದ ವಸ್ತುಗಳು ಸಹ ಈ ಒಂದು ದಿನ ಪೂಜೆ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳೋದ್ರಿಂದ ನಿಮ್ಮ ಒಂದು ಮಿಸ್ ಆಗಿರುವ ವಸ್ತುಗಳು ಸಹ ವಾಪಸ್ ಸಿಗುತ್ತೆ ನಿಮಗೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಹ ಇದೊಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಈ ಪುಷ್ಯ ನಕ್ಷತ್ರದ ಒಂದು ಉತ್ತಮ ಪೂಜೆ ಮಾಡೋದ್ರಿಂದ ನೀವು ಹಣ ಮತ್ತು ಉತ್ತಮ ಆರೋಗ್ಯವನ್ನು ಸಹ ಪಡೆದುಕೊಳ್ಬೋದು. ಹಾಗೂ ಸೂರ್ಯನ ಆಶೀರ್ವಾದ ಪಡೆಯಲು ಸಹ ನೀವು ಈ ದಿನ ಒಂದು ಕೆಂಪು ಬಟ್ಟೆಯನ್ನು ಧರಿಸಿದರೆ ತುಂಬಾ ಒಳ್ಳೆಯದು. ಇನ್ನು ನೀವು ನೋಡ್ಬೋದು ಈ ದಿನ ಯಾವ ಒಂದು ಸಮಯದಲ್ಲಿ ಇವೆಲ್ಲ ವಸ್ತುಗಳನ್ನು ಖರೀದಿಸ್ಬೋದು ಅಥವಾ ಹೂಡಿಕೆ ಮಾಡ್ಬೋದು ಅಂದರೆ ಈ ದಿನ ನೀವು ಮುಹೂರ್ತವನ್ನು ಹುಡುಕಬೇಕು ಅಂತಲೇ ಇಲ್ಲ. ಈ ದಿನ ಒಂದು ತುಂಬಾ ವಿಶೇಷವಾಗಿರೋ ದಿನ. ಈ ದಿನದಲ್ಲಿ ನೀವು ಯಾವುದೇ ಒಂದು ಹೊಸವಾದ ಉದ್ಯೋಗ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಈ ದಿನ ಪ್ರಾರಂಭ ಮಾಡೋದು ಅಥವಾ ಯಾವುದೇ ಒಂದು ಸಾಧನೆಗಳಿಗೂ ಸಹ ಇದೊಂದು ಮಂಗಳಕರವಾದ ದಿನ ಅಂತಲೇ ಹೇಳ್ಬೋದು. ದಿನದ ಪ್ರತಿ ನಿಮಿಷವೂ ಸಹ ಅದೃಷ್ಟಶಾಲಿಯಾಗೇ ಇರುತ್ತದೆ. ಇದು ಒಂದು 1000 ಪಟ್ಟು ಹೆಚ್ಚು ಪ್ರಬಲತೆಯನ್ನು ಹೊಂದಿರುತ್ತೆ ಈ ದಿನ ಅಂತ ಹೇಳ್ಬೋದು. ಈ ದಿನ ತುಂಬಾ ಮಹತ್ವವಾಗಿದೆ. ಈ ದಿನ ನೀವು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುವುದು ಮತ್ತು ಅವಳ ಆಶೀರ್ವಾದವನ್ನು ಪಡೆಯುವುದು ಸಹ ಅತ್ಯಂತ ಮಂಗಳಕರವಾಗಿ ಇರುತ್ತದೆ ಅಂತಲೇ ಹೇಳ್ಬೋದು.
ಈ ಒಂದು ಪುಷ್ಯ ನಕ್ಷತ್ರ ಗುರುವಾರ ಬಂದಿದ್ದರಿಂದ ಇದೊಂದು ಮಂಗಳಕರವಾದ ಸಮಯ. ಈ ದಿನ ನೀವು ವಾಹನ ಖರೀದಿಸಿದರೆ ತುಂಬಾ ಒಂದು ಒಳ್ಳೆಯ ಒಂದು ಸಕ್ಸಸ್ಸನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಅಂತಲೇ ಹೇಳ್ಬೋದು. ಹಾಗೂ ಪುಷ್ಯ ನಕ್ಷತ್ರ, ಪುಷ್ಯಾಮೃತ ಯೋಗ ಇದು ಒಂದು ಅಪರೂಪದ ಯೋಗ ಅಂತಲೇ ಹೇಳ್ಬೋದು. ಈ ದಿನದಲ್ಲಿ ಮಾಡಿದ ಎಲ್ಲ ಕೆಲಸ ಕಾರ್ಯಗಳು ಸಹ ಅಭಿವೃದ್ಧಿಯನ್ನು ಕಾಣುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ಈ ದಿನ ಒಂದು ಹಳದಿ ಬಟ್ಟೆಯನ್ನು ಧರಿಸಿಬಿಟ್ಟು ಅಥವಾ ಹಳದಿ ಕಲರ್‌ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಹಳದಿ ಹಣ್ಣುಗಳು ಅಥವಾ ಯಾವುದೇ ಒಂದು ಹಳದಿ ಇದು ಬಗೆಯ ಹಣ್ಣುಗಳನ್ನ ದಾನ ಮಾಡೋದ್ರಿಂದ ತುಂಬಾನೇ ಲಾಭವಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್‌ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.